ಕಾಡಾನೆ ನೋಡಲು ಸೇರಿದೆ ಜನಸಾಗರ. ಬೈಕ್, ಕಾರು, ಆಟೋದಲ್ಲಿ ಬರ್ತಿದ್ದಾರೆ ಮಂದಿ. ಆನೆ ಓಡಿಸಲು ಪರದಾಡ್ತಿದ್ದಾರೆ ಅರಣ್ಯ ಸಿಬ್ಬಂದಿ. ರಾಜಧಾನಿಯತ್ತ ಕಾಡಾನೆ ದಂಡು. ಸದ್ಯಕ್ಕೆ ಹುಸ್ಕೂರು ಕೆರೆಯ ಜಾಲಿಪೊದೆಯಲ್ಲಿ ಬೀಡು. ಪೊದೆಗಳನ್ನ ಸುತ್ತುವರಿದ ಅರಣ್ಯ ಸಿಬ್ಬಂದಿಯಿಂದ ನಾಕಾಬಂದಿ. ಆನೆ ಬಂದ್ರೆ ಏನ್ ಮಾಡೋದು ಅನ್ನೋ ಚಿಂತೆ. ಗ್ರಾಮಸ್ಥರು ಕೆಲಸಕ್ಕೆ ಹೋಗಿಲ್ಲ. ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳ ಚಕ್ಕರ್. ಮಣಿಪಾಲ ಮೆಡಿಕಲ್ ವಿದ್ಯಾರ್ಥಿನಿ ಅತ್ಯಾಚಾರ ಪ್ರಕರಣ. ಉಡುಪಿಯಲ್ಲಿ ಇಂದು ಕಾಲೇಜ್ ಬಂದ್. ರಾಜ್ಯದ ಹಲವೆಡೆ ಪ್ರತಿಭಟನೆ. ಅತ್ಯಾಚಾರ ನಡೆದೇ ಇಲ್ಲ ಅನ್ನತ್ತೆ ಕಾಲೇಜ್ ಆಡಳಿತ ಮಂಡಳಿ. ಪ್ರಿಯಕರನಿಗಾಗಿ ಗಂಡನಿಗೆ ಕೈಕೊಟ್ಲು. ಗರ್ಭಿಣಿ ಮಾಡಿದ ಪ್ರೇಮಿ ಆಕೆಗೆ ಕೈಕೊಟ್ಟ. ಗಂಡನೂ ಇಲ್ಲದೆ ಪ್ರಿಯಕರನೂ ಇಲ್ಲದೆ ಹುಬ್ಬಳ್ಳಿ ಮಹಿಳೆಯ ಪೇಚಾಟ. ಆನೆಗಳನ್ನ ಕಾಡಿಗಟ್ಟುವ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಅಡ್ಡಿಯುಂಟಾಗಿದೆ. ಹುಸ್ಕೂರು ಕೆರೆ ಬಳಿ ಕಾಡಾನೆ ನೋಡೋದಕ್ಕೆ ಮೂವರು ಪೊದೆಗಳ ತೆರಳಿದ್ದು ಸದ್ಯ ಅರಣ್ಯ ಸಿಬ್ಬಂದಿ ಆ ಮೂವರನ್ನ ರಕ್ಷಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. ಆನೆಗಳ ಹಿಂಡನ್ನ ಕಾಡಿಗಟ್ಟುವುದಕ್ಕೆ ಒಂದು ಕಡೆ ಅರಣ್ಯ ಸಿಬ್ಬಂದಿ ಪಡಬಾರದ ಪಾಡು ಪಡ್ತಾ ಇದ್ರೆ, ಸಾರ್ವಜನಿಕರಿಂದ ಆ ಕಾರ್ಯಾಚರಣೆಗೆ ತೊಡಕುಂಟಾಗ್ತಾ ಇದೆ. 3 ಜನ ಪೊದೆಯೊಳಗೆ ಆನೆಯನ್ನ ವೀಕ್ಷಿಸುವುದಕ್ಕೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ಸದ್ಯಕ್ಕೆ ರಕ್ಷಣೆ ಮಾಡಲಾಗಿದೆ. ಆನೆಗಳನ್ನ ಕಾಡಿಗಟ್ಟುವ ಸಂದರ್ಭದಲ್ಲಿ ಸಿಬ್ಬಂದಿಗೆ ಸಾರ್ವಜನಿಕರಿಂದ ಸಾಕಷ್ಟು ಅಡ್ಡಿ ಉಂಟಾಗ್ತಾ ಇದೆ. ಹುಸ್ಕೂರು ಕೆರೆ ಬಳಿ ಕಾಡಾನೆ ನೋಡೋದಕ್ಕೆ ಮೂವರು ಪೊದೆಗೆ ತೆರಳಿದ್ರು. ಸದ್ಯಕ್ಕೆ ಅರಣ್ಯ ಸಿಬ್ಬಂದಿ ಆ ಮೂವರನ್ನ ರಕ್ಷಿಸೋ ಕೆಲಸದಲ್ಲಿ ತೊಡಗಿದ್ದಾರೆ. ಇನ್ನೊಂದು ಕಡೆ ಆನೆಗಳ ಹಿಂಡು ಯಾವ ಸಂದರ್ಭದಲ್ಲಿ ಯಾವ ರೀತಿ ವರ್ತನೆ ತೋರುತ್ತೋ ಅನ್ನೋ ಆತಂಕ ಕೂಡ ಸುತ್ತಮುತ್ತ ಇದೆ. ಆದ್ರೆ ಸಾರ್ವಜನಿಕರ ಈ ಮೊಂಡು ವರ್ತನೆಯಿಂದಾಗಿ ಸಿಬ್ಬಂದಿಯ ಕಾರ್ಯಾಚರಣೆಗೆ ತೊಡಕು ಉಂಟಾಗಿದೆ. ಸಿಬ್ಬಂದಿ ಮೊದಲಿಂದಲೂ ಕೂಡ ವಿನಂತಿ ಮಾಡ್ತಾ ಇದ್ರು, ಸದ್ಯಕ್ಕೆ ಯಾರು ಆ ಕಡೆ ಪ್ರವೇಶಿಸಬೇಡಿ ಅಂತ. ಆದ್ರೆ ಸಾರ್ವಜನಿಕರ ಈ ಮೊಂಡು ವರ್ತನೆಯಿಂದ ಸಿಬ್ಬಂದಿಯ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗ್ತಾ ಇದೆ. ಆ ಕಾಡಾನೆಗಳನ್ನ ನೋಡೋದಕ್ಕೆ ಮೂವರು ಸೀದಾ ಪೊದೆಯ ಬಳಿಗೆ ತೆರಳಿದ್ರು. ಆ ಸಂದರ್ಭದಲ್ಲಿ ಆ ಮೂವರ ರಕ್ಷಣೆಗೆ ಅರಣ್ಯ ಸಿಬ್ಬಂದಿ ತೆರಳಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಆ 3 ಜನರನ್ನ ರಕ್ಷಿಸೋ ಕಾರ್ಯದಲ್ಲಿ ಅರಣ್ಯ ಸಿಬ್ಬಂದಿ ಮುಂದಾಗಿದ್ದಾರೆ. 3 ಜನ ಸೀದಾ ಪೊದೆಯೊಳಗೆ ಹೋಗಿ ತಮ್ಮ ಭಂಡತನ ಮೆರೆದಿದ್ರು. ಈ ಸಂದರ್ಭದಲ್ಲಿ ಅವರ ರಕ್ಷಣೆ ಏನು ಅರಣ್ಯ ಸಿಬ್ಬಂದಿಯಿಂದ ಆಗಿದೆ. ಆದರೆ ಸದ್ಯಕ್ಕೆ ಅವರ ಮನವಿ, ಸಾರ್ವಜನಿಕರು ಈ ಪೊದೆಗಳಿಂದ ಆನೆಗಳ ಹಿಂಡಿನಿಂದ ಸ್ವಲ್ಪ ದೂರ ಇರಿ, ನಮ್ಮ ಕಾರ್ಯಾಚರಣೆಗೆ ಸ್ವಲ್ಪ ಸಹಕರಿಸಿ ಅನ್ನೋ ವಿನಂತಿಯನ್ನ ಅಲ್ಲಿನ ಅರಣ್ಯ ಸಿಬ್ಬಂದಿ ಮಾಡ್ತಿದ್ದಾರೆ. 3 ಜನ ಆ ಪೊದೆಯ ಬಳಿ ಕಾಡಾನೆಯನ್ನ ನೋಡೋದಕ್ಕೆ ತೆರಳಿದ್ರು. ಕಾಡಾನೆಗಳು ಬೀಳು ಬಿಟ್ಟಿರೋ ದೊಮ್ಮಸಂದ್ರ ರಸ್ತೆಯ ಹುಸ್ಕೂರು ಗ್ರಾಮ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಆನೆಗಳನ್ನ ನೋಡೋದಕ್ಕೆ ಜನ ಆಟೋ, ಕಾರ್, ಬೈಕ್ಗಳಲ್ಲಿ ಹಿಂಡಾಗಿ ಬರ್ತಾ ಇದ್ದಾರೆ. ಕಾಡಾನೆಗಳನ್ನ ಕಾಡಿಗೆ ಅಟ್ಟೋದಕ್ಕೆ ಅರಣ್ಯ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ರೆ, ಇತ್ತ ಜನರು ಮಾತ್ರ ಆನೆಗಳ ವೀಕ್ಷಣೆಗೆ ಝೂಗೆ ಬಂದವರಂತೆ ವರ್ತನೆ ತೋರ್ತಾ ಇದ್ದಾರೆ. ಜನರ ಗುಂಪು ಚದುರಿಸಬೇಕಾದ ಪೊಲೀಸರು ಅಸಹಾಯಕರಾಗಿ ನಿಂತಿದ್ರು. ಅರಣ್ಯ ಸಿಬ್ಬಂದಿ ಆನೆಗಳ ಹಿಂಡನ್ನ ಓಡಿಸಬೇಕೋ ಅಥವಾ ಇಲ್ಲಿ ಸೇರಿರುವ ಜನರ ಹಿಂಡನ್ನ ಚದುರಿಸಬೇಕು ಅಂತ ತಿಳಿಯದೆ ಪರದಾಡ್ತಾ ಇದ್ದ ದೃಶ್ಯ ಅಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇತ್ತು. ಬನ್ನಿ ಈ ಬಗ್ಗೆ ವಿವರ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ. ನಾವೀಗ ಹುಸ್ಕೂರಿನಲ್ಲಿದ್ದೇವೆ. ಇದು ದೊಮ್ಮಸಂದ್ರ ರಸ್ತೆ. ಈ ದೊಮ್ಮಸಂದ್ರ ರಸ್ತೆಯಲ್ಲೇ ಇರುವಂಥದ್ದು ಹುಸ್ಕೂರು. ಸುಮಾರು ಎಲೆಕ್ಟ್ರಾನಿಕ್ ಸಿಟಿಯ ಸಮೀಪ ಇರುವಂತಹ ಊರು. ಈಗಾಗಲೇ ನೀವು ಇಲ್ಲಿಗೆ ಕಾಡಾನೆಗಳು ದಾಳಿ ಇಟ್ಟಿರೋದನ್ನು ನೋಡಿದ್ದೀರಿ. ಇಲ್ಲಿ ಪೊದೆಗಳ ನಡುವೆ ಕಾಡಾನೆಗಳು ಸೇರ್ಕೊಂಡಿರೋದನ್ನು ಕೂಡ ಈಗಾಗಲೇ ಗಮನಿಸಿದ್ದೀರಿ. ಆದರೆ ಇಲ್ಲಿಗೆ
ಕಾಡಾನೆಗಳು ಬಂದಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಗರ ಕೂಡ ಹರಿದು ಬರ್ತಾ ಇದೆ. ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಜನರು ಬೆಳಗಿನಿಂದಲೇ ಕೂಡ ಬರ್ತಾ ಇರೋದನ್ನು ನೀವು ನೋಡ್ಬೋದು. ಸುತ್ತಲೂ ಕೂಡ ನನ್ನ ಎಡಭಾಗದಲ್ಲಿ ತೋರಿಸ್ತಾ ಇದ್ದೇನೆ, ಸಾಕಷ್ಟು ಸಂಖ್ಯೆಯಲ್ಲಿ ಜನಸಂಖ್ಯೆ ನೆರೆದಿರುವಂಥದ್ದು. ಮೇಲ್ಗಡೆ ಇರುವಂಥದ್ದು ರೈಲ್ವೆ ಟ್ರ್ಯಾಕ್. ಆ ರೈಲ್ವೆ ಟ್ರ್ಯಾಕ್ನ ಮೇಲ್ಭಾಗದಲ್ಲಿ ನಿಂತು ಜನರು ಕಾಡಾನೆಗಳನ್ನ ವೀಕ್ಷಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಇನ್ನೂ ಕೂಡ ಜನರು ಬರ್ತಾನೆ ಇದ್ದಾರೆ, ಈಗಲೂ ಕೂಡ ಜನರು ಬರ್ತಾ ಇದ್ದಾರೆ. ಅಂದರೆ ಬೆಳಗಿನಿಂದಲೂ ಕೂಡ ಕಾಡಾನೆಗಳನ್ನ ನೋಡಲಿಕ್ಕೆ ಜನಸಾಗರವೇ ಇಲ್ಲಿ ಹರಿದು ಬರ್ತಾ ಇರುವಂಥದ್ದು. ಬೈಕ್ಗಳ ಮೇಲೆ, ಕಾರ್ಗಳಲ್ಲಿ, ಆಟೋದಲ್ಲಿ ನೀವು ನೋಡ್ಬೋದು. ಇಲ್ಲೆಲ್ಲ ಕಡೆ ನಾನು ನೋಡಿದ ಹಾಗೆ ಸರಿಸುಮಾರು 500 ಟೂ ವೀಲರ್ಗಳು ಇಲ್ಲಿ ಈಗಾಗಲೇ ಇರುವಂಥದ್ದು. ಆ ಭಾಗದಲ್ಲೂ ಕೂಡ ಇದೆ. ಅಂದರೆ ಈ ರಸ್ತೆ ಸರಿಸುಮಾರು 1 ಕಿಲೋಮೀಟರ್ ದೂರದ ಉದ್ದಕ್ಕೂ ಕೂಡ ಇಲ್ಲಿ ಸಾಕಷ್ಟು ಟೂ ವೀಲರ್ಗಳು, ಕಾರ್ಗಳು, ಆಟೋ ಇವುಗಳಲ್ಲಿ ಜನರು ಕಾಡಾನೆಗಳನ್ನ ನೋಡುವ ಸಲುವಾಗಿಯೇ ಬರ್ತಾ ಇರುವಂಥದ್ದು. ಅಂದರೆ ಆನೆಗಳು ಈಗಾಗಲೇ ದಾಂಗುಡಿ ಇಟ್ಟಿವೆ, ಅವನ್ನ ವಾಪಸ್ ಕಳಿಸಬೇಕಿದ್ರೆ ಇಲ್ಲಿ ಯಾವುದೇ ಸದ್ದುಗದ್ದಲ ಇರಬಾರ್ದು, ಒಂದು ರೀತಿಯಲ್ಲಿ ಪ್ರಶಾಂತ ವಾತಾವರಣ ಇರಬೇಕಾಗುತ್ತೆ. ಜನರನ್ನು ನೋಡಿದ್ರೆ ಆನೆಗಳು ವಾಪಸ್ ಹೋಗೋದಿಲ್ಲ. ಈ ಕಾರಣಕ್ಕಾಗಿ ಇಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಾರ್ದು ಅನ್ನುವಂಥದ್ದು ಸಾಮಾನ್ಯವಾಗಿ ನೋಡ್ಬೋದು. ಈಗಲೂ ಕೂಡ ಕಾರ್ಗಳಲ್ಲಿ ನೋಡಿಕೊಂಡು ವಾಪಸ್ ಹೋಗ್ತಾ ಇರೋದನ್ನು ನೋಡ್ಬೋದು. ಇನ್ನು ಆಟೋಗಳಲ್ಲಿ, ಕಾರ್ನಲ್ಲಿ, ಆಟೋದಲ್ಲಿ ಜನ ಆನೆಗಳನ್ನ ನೋಡುವ ಸಲುವಾಗಿಯೇ ಬಂದು ಈಗ ವಾಪಸ್ ಹೋಗ್ತಾ ಇದ್ದಾರೆ. ಈ ರಸ್ತೆ ನಾನು ಆಗಲೇ ಹೇಳಿದಾಗೆ ಸರಿಸುಮಾರು 1 ಕಿಲೋಮೀಟರ್ ಉದ್ದಕ್ಕೂ ಕೂಡ ರಸ್ತೆಯ ಎಡಬದಿಗಳಲ್ಲಿ, ಇಕ್ಕೆಲಗಳಲ್ಲೂ ಕೂಡ ಸಾಕಷ್ಟು ಕಾರ್ಗಳು, ಆಟೋಗಳು, ಟೂ ವೀಲರ್ಗಳು ನಿಂತಿವೆ. ಅಂದರೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಸಹಜವಾಗಿ ಇವರೇನೊಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಆನೆಗಳನ್ನ ವಾಪಸ್ ಕಾಡಿಗೆ ಕಳಿಸುವಂಥ ಕಾರ್ಯಾಚರಣೆ. ಅದಕ್ಕೆ ಸಾಕಷ್ಟು ಖಂಡಿತವಾಗಿಯೂ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ ಆನೆಗಳು ಸಹಜವಾಗಿ ಹೆದರ್ತವೆ. ಯಾಕಂದರೆ ಮರಿ ಆನೆಗಳು ಕೂಡ ಇದೆ. ನೋಡ್ಬೋದು ಇಲ್ಲಿ ಪೊಲೀಸರು ಕೂಡ ಇದ್ದಾರೆ. ಪೊಲೀಸರು ಕೂಡ ಜನರನ್ನ ಚದುರಿಸುವಂಥ ಯಾವುದೇ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾನೆ ಇದ್ದಾರೆ. ಬಂದವರು ಆನೆಗಳನ್ನ ನೋಡಿ ಕೆಲವರು ಹಿಂದಿರುಗ್ತಾ ಇದ್ದಾರೆ. ನೋಡ್ಬೋದು ಇಲ್ಲೂ ಕೂಡ ಪೊಲೀಸರು ಇದ್ದಾರೆ. ಆದರೆ ಯಾರು ಕೂಡ ಜನರನ್ನ ವಾಪಸ್ ಕಳಿಸುವಂಥ ಪ್ರಯತ್ನ ಆಗದೇ ಇರುವಂಥದ್ದು. ಸಹಜವಾಗಿ ಇದು ಕಾರ್ಯಾಚರಣೆಗೆ ಅಡ್ಡಿ ಆಗುತ್ತೆ ಅನ್ನುವಂಥದ್ದು ನೋಡ್ಬೋದು. ರೈಲ್ವೆ ಟ್ರ್ಯಾಕ್ನ ಮೇಲ್ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ನೆರೆದಿರುವಂಥದ್ದು. ಸರಿಸುಮಾರು 1 ಕಿಲೋಮೀಟರ್ ಉದ್ದಕ್ಕೂ ಕೂಡ ಈ ಹಳ್ಳಿಯ ಮೇಲ್ಭಾಗದಲ್ಲಿ ಜನರು ನಿಂತು ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆ ಹಳ್ಳಿಯ ಕೆಳಭಾಗದಲ್ಲಿ ಮುಂದೆ ಹೋದರೆ ಆ ಹುಸ್ಕೂರು ಕೆರೆ ಏನಿದೆ ಆ ಪೊದೆಯಲ್ಲೇ ಆನೆಗಳು ಅಡಗಿ ಕುಳಿತಿರುವಂಥದ್ದು. ಅಲ್ಲೂ ಕೂಡ ಈಗಲೂ ಆ ಪೊದೆಯ ಹಿಂಭಾಗದಲ್ಲಿ ಏನೋ ಒಂದು ರಸ್ತೆ ಇದೆ, ಆ ಭಾಗದಲ್ಲೂ ಕೂಡ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದು ಗಮನಿಸ್ತಾ ಇದ್ದಾರೆ. ಆದರೆ ಪೊಲೀಸರು ಯಾರನ್ನೂ ಕೂಡ ಚದುರಿಸುವಂಥ, ವಾಪಸ್ ಕಳಿಸುವಂಥ ಪ್ರಯತ್ನ ಇಲ್ಲೆಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರಿದ್ದಾರೆ, ನೀವು ನೋಡ್ತಾ ಇದ್ದೀರಿ. 2 KSRP ಪ್ಲಟೂನ್ಗಳು ಕೂಡ ಇಲ್ಲಿಗೆ ಆಗಮಿಸಿವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಬಂದಿದ್ದಾರೆ. ಆದರೆ ಇಲ್ಲಿ ಬಂದು ನೆರೆದಿರುವಂತಹ ಜನರನ್ನ ವಾಪಸ್ ಕಳಿಸುವಂತಹ ಯಾವುದೇ ಪ್ರಯತ್ನಗಳು ಆಗ್ತಿಲ್ಲ. ನೀವು ನೋಡ್ಬೋದು ಈಗ ಇದು ನಾವೀಗ ಸರಿಯಾಗಿ ಹುಸ್ಕೂರು ಕೆರೆ ನನ್ನ ಹಿಂಭಾಗದಲ್ಲಿರುವಂಥದ್ದು. ಅದೀಗ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಪೊದೆಗಳಿವೆ, ಆ ಪೊದೆಗಳ ನಡುವೆಯೇ ಆನೆಗಳು ಸೇರಿಕೊಂಡಿರುವಂಥದ್ದು. ಈಗಾಗಲೇ ನೀವು ಆನೆಗಳ ದೃಶ್ಯವನ್ನ ಸುವರ್ಣದಲ್ಲಿ ನೋಡಿದ್ದೀರಿ. ಅವುಗಳನ್ನ ನೋಡುವ ಸಲುವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ಗೆ ನಾನು ಟಿಲ್ಟಪ್ ಮಾಡಿ ತೋರಿಸ್ಲಿಕ್ಕೆ ಹೇಳ್ತೇನೆ ಜನರು ಎಷ್ಟರ ಸಂಖ್ಯೆಯಲ್ಲಿ ಕುಳಿತು ನೋಡ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಬ್ರಿಡ್ಜ್, ಇದು ಅಂದರೆ ರೈಲ್ವೆ ಬ್ರಿಡ್ಜ್. ಮೇಲ್ಭಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಅದರ ಮೇಲ್ಭಾಗದಲ್ಲಿ ಕುಳಿತು ಜನರು ಆನೆಗಳನ್ನ ನೋಡುವ ಸಲುವಾಗಿ ಬಂದಿರುವಂಥದ್ದು. ಅಂದರೆ ಯಾವುದೇ ಪೊಲೀಸರ ಮಾತನ್ನು ಕೂಡ ಕೇಳುವಂಥ ಮನಸ್ಥಿತಿಯಲ್ಲಿ ಅವರಿಲ್ಲ ಅನ್ನುವಂಥ ಮಾತನ್ನು ಪೊಲೀಸರು ಹೇಳ್ತಾರೆ. ಆದರೆ ಇಲ್ಲಿ ಅವ್ರನ್ನ ವಾಪಸ್ ಕಳಿಸುವಂಥ ಯಾವುದೇ ಪ್ರಯತ್ನಗಳು ಕೂಡ ಆಗ್ತಾ ಇಲ್ಲ. ಈ ಕಾರ್ಯಾಚರಣೆ ಯಶಸ್ವಿ ಆಗಬೇಕು ಅಂದರೆ ಬಹುಶಃ ಅಧಿಕಾರಿಗಳಿಗೆ ಸಹಕಾರ ನೀಡುವ ನಿಟ್ಟಿನಲ್ಲಿ ಜನರು ಕೂಡ ಸಹಕರಿಸಬೇಕಾಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ನೆರೆದರೆ ಸಹಜವಾಗಿ ಆನೆಗಳು ಆತಂಕಗೊಳ್ಳುತ್ತವೆ. ಅವು ಚದುರೋದಿಲ್ಲ ಇದ್ದ ಸ್ಥಳದಿಂದ. ಅವುಗಳ ಜೊತೆ ಮರಿ ಆನೆಗಳು ಕೂಡ ಇರೋದ್ರಿಂದ ಅವುಗಳಿಗೂ ಒಂದು ಭಯ ಇರುತ್ತೆ. ಹೀಗಾಗಿ ಸಹಜವಾಗಿ ಈ ಕಾರ್ಯಾಚರಣೆ ಯಶಸ್ವಿ ಆಗಲಿಕ್ಕೆ ಜನರ ಸಹಕಾರ ಅತ್ಯಂತ ಮುಖ್ಯ ಅನ್ನುವಂಥದ್ದು ನೋಡ್ಬೋದು. ಈ ರಸ್ತೆಯ ಉದ್ದಕ್ಕೂ ಕೂಡ ವಾಹನಗಳು, ಈಗಲೂ ಕೂಡ ಕಾರ್ಗಳು ಬರ್ತಾ ಇರುವಂಥದ್ದು. ರಸ್ತೆಯ 2 ಭಾಗದಲ್ಲೂ ಕೂಡ ವಾಹನಗಳು ನಿಂತಿರುವಂಥದ್ದು. ಬಹುಶಃ ಇದು ಈ ಒಂದು ಕಾರ್ಯಾಚರಣೆಗೆ ಪ್ರಮುಖವಾದಂಥ ಅಡ್ಡಿ. ಜನರು ನೋಡ್ಬೋದು, ನನ್ನ ಕ್ಯಾಮರಾ ಪರ್ಸನ್ಗೆ ಮೇಲ್ಭಾಗದಲ್ಲಿ ತೋರಿಸಲಿಕ್ಕೆ ಹೇಳ್ತೇನೆ. ಆ ರೈಲ್ವೆ ಟ್ರ್ಯಾಕ್ ಎಲ್ಲಿವರೆಗೂ ಕಾಣಿಸ್ತಾ ಇದೆಯೋ ಅಲ್ಲಿವರೆಗೂ ಕೂಡ ಜನರು ನಿಂತಿದ್ದಾರೆ. ಕೆಳಭಾಗದಲ್ಲೂ ಕೂಡ ಜನರಿದ್ದಾರೆ. ಬಹುಶಃ ಜನರು ಕೂಡ ಇದನ್ನ
ಅರ್ಥ ಮಾಡ್ಕೋಬೇಕಾಗುತ್ತೆ. ಕಾರ್ಯಾಚರಣೆಗೆ ಯಾವುದೇ ರೀತಿಯಲ್ಲೂ ಅಡ್ಡಿ ಆಗಬಾರ್ದು. ಈ ಕಾರ್ಯಾಚರಣೆ ಯಶಸ್ವಿ ಆಗಬೇಕು. ಆನೆಗಳನ್ನ ಮರಳಿ ಕಾಡಿಗೆ ಸಾಗಿಸುವ ನಿಟ್ಟಿನಲ್ಲಿ ಜನರ ಸಹಕಾರ ಕೂಡ ಬಹಳ ಮುಖ್ಯ. ಅದನ್ನು ಅರ್ಥ ಮಾಡಿಕೊಂಡು ಜನರು ಈ ಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಕೂಡುದು ಅನ್ನುವಂಥದ್ದು ಬಹುಶಃ ಪೊಲೀಸರು ಇದನ್ನು ಮನವರಿಕೆ ಮಾಡಬೇಕಾಗುತ್ತೆ. ಯಾರು ಕೂಡ ಅವರಿಗೆ ತಿಳಿಸಿ ಹೇಳಿ ಕಳಿಸುವಂಥ ಪ್ರಯತ್ನವನ್ನು ಕೂಡ ಇವರೆಗೂ ಮಾಡ್ತಾ ಇಲ್ಲ. ಆ ಪ್ರಯತ್ನ ಆಗಬೇಕಾಗಿದೆ. ಆಗಷ್ಟೇ ಬಹುಶಃ ಜನರು ಇಲ್ಲಿಂದ ಈಗೇನು ಸಾವಿರಾರು ಸಂಖ್ಯೆಯಲ್ಲಿ ಜನರು ನೆರೆದಿದ್ದಾರೆ ಅವರು ಹಿಂತಿರುಗಿ ಹೋಗಬೇಕು. ಆಗಷ್ಟೇ ಬಹುಶಃ ಈ ಕಾರ್ಯಾಚರಣೆಯನ್ನು ಆದಷ್ಟು ಬೇಗ ಯಶಸ್ವಿಯಾಗಿ ಮುಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್.